ವಿಷಯ ಸಮಾಜ ವಿಜ್ಞಾನ ಸೋಷಲ್ ಸೈನ್ಸ್ 2 ತಾರೀಕಿಗೆ ನಡೀತಕ್ಕಂಥ ಇಂಪಾರ್ಟೆಂಟ್ ಇದು ಸೋಷಲ್ ಸೈನ್ಸ್ ಸಮಾಜ ವಿಜ್ಞಾನ ಯಾವ ರೀತಿಯಾಗಿ ಕೇಳ್ತಾರೆ ಅಂತಕ್ಕಂಥ ಕ್ವಶನ್ ಆನ್ಸರ್ ನೋಡ್ರಿ. ಭಾಳ ಇಂಪಾರ್ಟೆಂಟ್. ಯಾವ್ಯಾವ ಲೆಸನ್ ಒಳಗೆ ಎಷ್ಟು ಮಾರ್ಕ್ಸ್ ಅದ, ಯಾವ ರೀತಿಯಾಗಿ ಕೇಳ್ತಾರೆ, ಯಾವ ಲೆಸನ್ ಮ್ಯಾಗ ಯಾವ ಪ್ರಶ್ನೆ ಯಾವ ರೀತಿ ಬರ್ಬೋದು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಇದೊಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಇದನ್ನೋ ಒಂದು ಕ್ವಶನ್ ಪೇಪರ್ ಅದ. ಒಂದು ಟೈಮ್ ಏನಪ್ಪ ಅಂದರೆ ರಿವೈಸ್ ಮಾಡ್ಕೊರಿ, ಓಕೆನಾ. ಪ್ರಶ್ನೆ 1 ನೋಡ್ರಿ. ಹದಿನಾಡು ಎಂಬ ಪಾಳೆಪಟ್ಟಿನ ಮಹಾರಾಣಿಯು ತನ್ನ ಮಗಳನ್ನು ಯದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು, ಏಕೆಂದರೆ ಆನ್ಸರ್ ಏನಪ್ಪ ಅಂದರೆ ಯದುರಾಯನು ಮಾರನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡಿದನು. 2ನೇ ಪ್ರಶ್ನೆ. 2ನೇ ಮಹಾಯುದ್ಧವು ಕೊನೆಗೊಂಡ ವರ್ಷ 1945. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಎಲ್ಲಿಯಪ್ಪ ಅಂದರೆ ನ್ಯೂಯಾರ್ಕ್ನಲ್ಲಿ. ನರ್ಮದಾ ಬಚಾವ್ ಆಂದೋಲನದ ನೇತೃತ್ವ ವಹಿಸಿದವರು ಯಾರಪ್ಪ ಅಂದರೆ ಮೇಧಾ ಪಾಟ್ಕರ್. ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಪರಿಸರ ಮಳೆ ಕಾಲ ಬೈಸಾಖಿ. ನವಶೇವಾ ಬಂದರನ್ನು ನಿರ್ಮಿಸಲು ಕಾರಣ ಏನಪ್ಪ ಅಂದರೆ ಮುಂಬೈ ಬಂದರ ಮೇಲೆ ಹೆಚ್ಚಿನ ಒತ್ತಡವನ್ನು ನಿವಾರಿಸಲು. 7ನೇದು ವಸತಿಹೀನರಿಗೆ ಮನೆಗಳನ್ನು ನಿರ್ಮಿಸಿಕೊಡಲು ಜಾರಿಗೆ ತಂದಿರುವ ಯೋಜನೆ ಯಾವುದಪ್ಪ ಅಂದರೆ ಆಶ್ರಯ ಯೋಜನೆ. ಭಾರತ ಸರ್ಕಾರವು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸಿದ್ದು 1978ರಲ್ಲಿ. 9ನೇ ಪ್ರಶ್ನೆ. ಮಹಲ್ವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಅಂತಂದರೆ R.M. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದರು. ಹಿಟ್ಲರ್ನು ಬೂದು ಅಂಗಿ ದಳವನ್ನು ಏಕೆ ಸಂಘಟಿಸಿದನು ಅಂದರೆ ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಹಿಟ್ಲರ್ನು ಬೂದು ಅಂಗಿ ದಳವನ್ನು ಸಂಘಟಿಸಿದನು. ಐರೋಪ್ಯ ಒಕ್ಕೂಟದ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂತಂದರೆ ಐರೋಪ್ಯ ಒಕ್ಕೂಟದ ಕೇಂದ್ರ ಕಚೇರಿ ಬ್ರೂಸೆಲ್ಸ್ನಲ್ಲಿದೆ. ಭಾರತ ಸಂವಿಧಾನದ 17ನೇ ವಿಧಿಯ ಮಹತ್ವ ಏನಪ್ಪ ಅಂದರೆ ಅದು ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸುತ್ತದೆ. ಕೈಗಾ ವಿರೋಧಿ ಚಳವಳಿಯನ್ನು ಏಕೆ ಪ್ರಾರಂಭಿಸಲಾಯಿತು ಅಂದರೆ ಅಣುಶಕ್ತಿ ಸ್ಥಾವರ ಸ್ಥಾಪನೆಯಿಂದ ಅರಣ್ಯ ನಾಶದ ಭೀತಿ ಅಥವಾ ಅಣು ವಿಕಿರಣದಿಂದ ಪರಿಸರ ಮಾಲಿನ್ಯ ಭೀತಿ ಆಗ್ತದೆ, ಜೀವ ಪ್ರಭೇದಗಳಿಗೆ ಹಾನಿಕಾರಕ ಎಂಬ ಭೀತಿಯಿಂದ ಈ ಚಳವಳಿಯನ್ನು ಪ್ರಾರಂಭಿಸಲಾಯಿತು. ಬೆಂಗಳೂರನ್ನು ಭಾರತ ಸಿಲಿಕಾನ್ ಕಣಿವೆ ಎಂದು ಏಕೆ ಕರೆಯುತ್ತಾರೆ ಅಂದರೆ ಏಕೆಂದರೆ ಅದು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದೆ. ತೆರಿಗೆ ಎಂದರೆ ಏನಂದರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯ ವಂತಿಗೆಯ ತೆರಿಗೆ ಇದು. 16ನೇದು. ಬ್ಯಾಂಕುಗಳು ಹೇಗೆ ಠೇವಣಿದಾರರು ಮತ್ತು ಸಾಲಗಾರರ ನಡುವಿನ ಸಂಪರ್ಕ ಕೊಂಡಿಯಾಗಿವೆ. ಗ್ರಾಹಕರ ಠೇವಣಿ ಹಣವನ್ನು ಸಾಲಗಾರರಿಗೆ ನೀಡುವುದರ ಮೂಲಕ ಬ್ಯಾಂಕುಗಳು ಠೇವಣಿದಾರರು ಮತ್ತು ಸಾಲಗಾರರ ನಡುವಿನ ಸಂಪರ್ಕ ಕೊಂಡಿಯಾಗಿವೆ. 17ನೇದು. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ. ಕೇಂದ್ರ ಸರ್ಕಾರದ A ಮತ್ತು B ವೃಂದದ ಹುದ್ದೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು, ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು, ಬಡ್ತಿ ಮತ್ತು ವರ್ಗಾವಣೆಗೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ, ಅಧಿಕಾರಿಗಳ ದುರ್ವರ್ತನೆಯ ಬಗ್ಗೆ ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ಸಲಹೆ, ಯಾವುದೇ ವಿಷಯಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ಅಥವಾ ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿ ಅಂತಂದರೆ ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಪೌಷ್ಟಿಕ ಆಹಾರ ಒದಗಿಸುವಿಕೆ, ಜಾಗತಿಕ ಜನಸಮುದಾಯವನ್ನು ಹಸಿವಿನಿಂದ ಮುಕ್ತಗೊಳಿಸುವುದು, ಗ್ರಾಮಾಂತರ ಪ್ರದೇಶಗಳ ಜನರ ಜೀವನ ಮಟ್ಟದ ಸುಧಾರಣೆ, ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲೇಬೇಕು ಏಕೆ ಅಂತಂದರೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತ, ಮಕ್ಕಳು ಪ್ರಶ್ನಿಸುವ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತಾರೆ, ಮಕ್ಕಳ ಮೇಲೆ ದೌರ್ಜನ್ಯ, ಹಿಂಸೆ, ಶೋಷಣೆ, ಮಕ್ಕಳ ಎಲ್ಲ ಹಕ್ಕುಗಳ ಉಲ್ಲಂಘನೆ, ಅಪೌಷ್ಟಿಕತೆ, ರಕ್ತಹೀನತೆ, ಅನಾರೋಗ್ಯ, ಗರ್ಭಪಾತ, ಶಿಶು ಮರಣ, ತಾಯಿ ಮರಣಕ್ಕೆ ಕಾರಣವಾಗುತ್ತದೆ, ಬಾಲ್ಯ ಶಿಕ್ಷಣ, ಗೆಳೆಯರ ಒಡನಾಟಕ್ಕೆ ಧಕ್ಕೆ, ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾಗುವ ಸಂಭವ. ಅಸ್ಪೃಶ್ಯತೆಯು ಒಂದು ಸಾಮಾಜಿಕ ಪಿಡುಗಾಗಿದೆ. ಹೇಗೆ ಅಂತಂದರೆ ಭಾರತೀಯ ಜನರು ಸಾವಿರಾರು ಜಾತಿ ಸಮೂಹಗಳಲ್ಲಿ ಹಂಚಿ ಹೋಗಿದ್ದಾರೆ. ಈ ಜಾತಿಗಳಲ್ಲಿ ಕೆಲವು ಮೇಲು ಜಾತಿ, ಕೆಲವು ಕೀಳು ಜಾತಿ ಎನಿಸಿಕೊಂಡಿವೆ. ಅಸ್ಪೃಶ್ಯರನ್ನು ಸಮಾಜದ ಕಡೆಯ ಹಂತದವರೆಂದು ಪರಿಗಣನೆ. ಅಸ್ಪೃಶ್ಯತೆ ನಮ್ಮ ಸಮಾಜದ ಅಮಾನುಷ್ಯವಾದ ಆಚರಣೆಯಾಗಿದೆ. ಕೆಳಜಾತಿಗಳು ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಅವಕಾಶದಿಂದ ವಂಚಿತವಾದವು. ಮಹಾತ್ಮ ಗಾಂಧಿಯವರನ್ನು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದ್ದಾರೆ. ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ ಅಂತಂದರೆ ನಿರಾಶ್ರಿತರ ಸಮಸ್ಯೆ, ಕೋಮು ಗಲಭೆಗಳು, ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಆಹಾರದ ಉತ್ಪಾದನೆ, ಕೃಷಿ ಮತ್ತು ಕೈಗಾರಿಕೆ ಅಭಿವೃದ್ಧಿ, ಕೋಮುವಾದ, ಪ್ರಾದೇಶಿಕವಾದ,
ಅನಕ್ಷರತೆ, ಬಡತನ, ಭ್ರಷ್ಟಾಚಾರ, ಲಾಭಕೋರತನ, ಕಳ್ಳ ಸಾಗಾಣಿಕೆ ಇತ್ಯಾದಿ. ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಒಂದು ಅಸ್ತ್ರವಾಗಿ ಬಳಸಿದರು. ಸಮರ್ಥಿಸಿ, ಯಾವುದೇ ಭಾರತೀಯ ರಾಜನು ಮಕ್ಕಳಿಲ್ಲದೆ ಸತ್ತರೆ ಅವನ ದತ್ತು ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ. ಅಂಥ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಲಾಗುತ್ತಿತ್ತು. ಸತಾರಾ, ಜೈಪುರ, ಸಂಬಲಪುರ, ಉದಯಪುರ, ಝಾನ್ಸಿ, ನಾಗ್ಪುರಗಳು ಬ್ರಿಟಿಷರ ವಶವಾದವು. ಸಾರ್ವಕಾಲಿಕ ಕಾಲುವೆ ಮತ್ತು ಪ್ರವಾಹ ಕಾಲುವೆಗಳ ನಡುವಿನ ವ್ಯತ್ಯಾಸಗಳು ಯಾವಪ್ಪ ಅಂದರೆ, ಫಸ್ಟ್ ಸಾರ್ವಕಾಲಿಕ ವ್ಯತ್ಯಾಸ ಏನಪ್ಪ ಅಂದರೆ, ನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟಿ ನೀರನ್ನು ಸಂಗ್ರಹಿಸಿ ಕೃಷಿ ಭೂಮಿಗೆ ನೀರನ್ನು ಒದಗಿಸಲಾಗುತ್ತದೆ. ಪ್ರವಾಹ ಕಾಲುವೆ ಅಂತಂದರೆ ಅಣೆಕಟ್ಟುಗಳನ್ನು ಕಟ್ಟದೆ ನದಿಗಳಿಂದ ನೇರವಾಗಿ ಕಾಲುವೆಗಳನ್ನು ತೋಡಿ ಭೂಮಿಗೆ ನೀರನ್ನು ಒದಗಿಸಲಾಗುತ್ತದೆ. ಸಾರ್ವಕಾಲಿಕ ಕಾಲುವೆಯೊಳಗೆ ಬಹುತೇಕ ಎಲ್ಲ ಕಾಲಗಳಲ್ಲಿಯೂ ನೀರು ಹರಿಯುವುದು. ಪ್ರವಾಹ ಕಾಲುವೆ ಅಂದರೆ ನದಿಗಳು ತುಂಬಿ ಹರಿಯುವಾಗ ಮಾತ್ರ ನೀರನ್ನು ಹರಿಯುವುದು. ಭಾರತ ಬೆಳೆ ಋತುಗಳನ್ನು ಪಟ್ಟಿ ಮಾಡಿ ಅಂತಾರೆ: ಮುಂಗಾರು ಅಥವಾ ಖಾರಿಫ್ ಬೇಸಾಯ, ಹಿಂಗಾರು ಅಥವಾ ಚಳಿಗಾಲದ ಅಥವಾ ರಬಿ ಬೇಸಾಯ, ಬೇಸಿಗೆಯ ಅಥವಾ ಜೆಡ್ ಬೇಸಾಯ, ಯಾವುದಾದ್ರೂ ಎರಡು ಬರೀಬಹುದು. ಸುಗ್ಗಿ ಪೂರ್ವ ತಂತ್ರಜ್ಞಾನ ಸುಗ್ಗಿ ನಂತರದ ತಂತ್ರಜ್ಞಾನಕ್ಕಿಂತ ಹೇಗೆ ಭಿನ್ನವಾಗಿದೆಯಪ್ಪ ಅಂದರೆ, ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂದರೆ ಹೆಚ್ಚು ಇಳುವರಿ ಬೀಜಗಳ ಬಳಕೆ, ರಾಸಾಯನಿಕ ಗೊಬ್ಬರ ಬಳಕೆ, ಕ್ರಿಮಿನಾಶಕಗಳ ಬಳಕೆ, ನೀರಾವರಿ ಸೌಲಭ್ಯಗಳ ಬಳಕೆ. ಸುಗ್ಗಿ ನಂತರದ ತಂತ್ರಜ್ಞಾನ ಯಾವುದಪ್ಪ ಅಂದರೆ, ಮಾರುಕಟ್ಟೆಯಲ್ಲಿ ಸುಧಾರಿತ ತಂತ್ರಜ್ಞಾನ, ಉಗ್ರಾಣ ವ್ಯವಸ್ಥೆ, ಶೈತ್ಯಾಗಾರಗಳ ವ್ಯವಸ್ಥೆ, ಕೃಷಿ ಉತ್ಪನ್ನಗಳ ಸಂಸ್ಕರಣ ಮತ್ತು ಮಾರಾಟ. ಗ್ರಾಹಕರನ್ನು ಹೇಗೆ ಶೋಷಿಸಲಾಗುತ್ತಿದೆ ಅಂತಂದರೆ, ಗ್ರಾಹಕ ಮತ್ತು ಪೂರೈಕೆದಾರರ ನಡುವಿನ ಅಂತರ ಹೆಚ್ಚಾಗಿ ಇವರಿಬ್ಬರ ನಡುವೆ ನೇರ ವ್ಯವಹಾರ ಇಲ್ಲವಾಗಿದೆ. ಉತ್ಪಾದಕರು ಹಾಗೂ ಗ್ರಾಹಕರು ಕೂಡಿ ನಿರ್ಧರಿಸಬೇಕಾದ ಬೆಲೆಯನ್ನು ಮಧ್ಯವರ್ತಿಗಳಿಗೆ ನಿರ್ಧರಿಸುತ್ತಾರೆ. ಇದರಿಂದ ಗ್ರಾಹಕರಿಗೆ ಕಷ್ಟ, ನಷ್ಟ, ಸಮಸ್ಯೆಗಳು, ತೂಕ ಮತ್ತು ಅಳತೆಗಳಲ್ಲಿ ಮೋಸ ಆಗ್ತದೆ, ಕಲಬೆರಕೆ ಮಾಡ್ತದೆ, ಅನೈತಿಕ ವ್ಯಾಪಾರ ಮಾರ್ಗಗಳು ಉಂಟಾಗ್ತವೆ. 25ನೇ ಡಚ್ಚರ ವಿರುದ್ಧದ ಮಾರ್ತಾಂಡವರ್ಮನ ಹೋರಾಟವನ್ನು ವಿವರಿಸಿರಿ ಅಂತಂದರೆ, 1729-1758ರವರೆಗೆ ವೈನಾಡ ಸಂಸ್ಥಾನವನ್ನು ಆಳಿದನು. ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದನು. ರಾಜಧಾನಿಯನ್ನು ತಿರುವನಂತಪುರಕ್ಕೆ ಸ್ಥಳಾಂತರಿಸಿದನು. ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ತಡೆಗಟ್ಟಿದನು. ಡಚ್ಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೂಟವನ್ನು ಸೋಲಿಸಿದನು. ನೆಡುಮಂಗಡ ಮತ್ತು ಕೊಟ್ಟಾರಕರ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡನು. 1741 ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿದರು. ಮಾರ್ತಾಂಡವರ್ಮನು ಡಚ್ಚರನ್ನು ಹಿಮ್ಮೆಟ್ಟಿಸಿದನು. ಡಚ್ಚರು ಅಪಾರ ಪ್ರಮಾಣದ ನಷ್ಟ ಅನುಭವಿಸಿದರು. 1753ರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ಒಪ್ಪಿಸಿ ಶರಣಾದರು. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ಸಂಸ್ಥೆ ಬೀರಿದ ಪರಿಣಾಮಗಳನ್ನು ವಿವರಿಸಿರಿ. ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ ಹಾಗೂ ವೈಜ್ಞಾನಿಕ ಆಲೋಚನಾ ಕ್ರಮದ ಬೆಳವಣಿಗೆ, ರಾಷ್ಟ್ರೀಯವಾದಿ ದೃಷ್ಟಿಕೋನದ ಬೆಳವಣಿಗೆ, ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ, ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಏಕತೆ ಉಂಟಾಯಿತು. ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಉಂಟಾಯಿತು. ಸ್ವಾತಂತ್ರ್ಯ ಹೋರಾಟಗಳ ಪ್ರಭಾವ, ಭಾರತೀಯ ಸಂಸ್ಕೃತಿ ಪರಂಪರೆಗಳ ಅರಿವು ಉಂಟಾಯಿತು. ನಿತ್ಯ ಹರಿದ್ವರ್ಣ ಅರಣ್ಯಗಳು, ಎಲೆ ಉದುರಿಸುವ ಅರಣ್ಯಗಳ ವ್ಯತ್ಯಾಸ ನೋಡ್ಕೋರಿ. ಒಂದು ಟೈಮ್ ನೀವು ಏನಪ್ಪ ಅಂದರೆ ಓದ್ಕೋರಿ ಜೋರಾಗಿ, ತಾನೇ ಆಟೋಮೆಟಿಕ್ ಏನಪ್ಪ ಅಂದರೆ ಪಾಯಿಂಟ್ಸ್ಗಳು ನೆನಪಿರ್ತಾವೆ. ಹೌದಾ? ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ನ ಉಪಯೋಗಗಳೇನು ಅಂತ ಕೇಳ್ಯಾರ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಾಯಿಂಟ್ ಯಾವ ರೀತಿಯಾಗಿ ಎಕ್ಸಾಮ್ದಾಗ ಬರೀಬೇಕಂದ್ರೆ ಇದೇ ಥರ ಬರೀಬೇಕು ನೋಡ್ರಿ, ಟೈಮ್ ಉಳಿತಾಯ ಆಗ್ತದೆ. ಹೌದಾ? ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಪಾತ್ರವನ್ನು ವಿವರಿಸ್ರಿ. ಅಭಿವೃದ್ಧಿಯಲ್ಲಿ ಗ್ರಾಮದ ಜನರು ಪಾಲ್ಗೊಳ್ಳುವಂತೆ ಮಾಡುವುದು. ಈ ಥರ ಏನಪ್ಪ ಅಂದರೆ ಎಲ್ಲ ಪಾಯಿಂಟ್ಸ್ಗಳನ್ನ ನೋಡ್ರಿ. ಅಷ್ಟು ಬರೀಬೇಕೇನಿಲ್ಲ. ಎಲ್ಲ ಪಾಯಿಂಟ್ಸ್ದಾಗ ಏನಪ್ಪ ಅಂದರೆ 8, 6 ಇಲ್ಲ 7 ಪಾಯಿಂಟ್ಸ್ ಕರೆಕ್ಟ್ ಆಗ್ಬೋದು. ಹೆಚ್ಚಿಗೆ ಬರೀರಿ. ಅದರಲ್ಲಿ ಏನಪ್ಪ ಅಂತಂದರೆ ಕೀ ಪಾಯಿಂಟ್ಸ್ ಕೊಟ್ಟಿರ್ತಾರೆ ನಮ್ಮಲ್ಲಿ, ಚೆಕ್ ಮಾಡಬೇಕಾದ್ರೆ ಅವು ಪಾಯಿಂಟ್ಸ್ ನೋಡಿ ನಾವು ಮಾರ್ಕ್ಸ್ ಕೊಡ್ತದೆ. ಅದಕ್ಕಾಗೋಸ್ಕರ ಏನಪ್ಪ ಅಂದರೆ ಹೆಚ್ಚಿನ ಒಂದು 5-6 ಪ್ರಶ್ನೆ ಅದರೊಳಗೆ ಇರ್ತಕ್ಕಂಥ ಪಾಯಿಂಟ್ಸ್ಗಳು ಕರೆಕ್ಟ್ ಆಗ್ಬೇಕು. ಬ್ಯಾಂಕ್ ಖಾತೆಯನ್ನು ತೆರೆಯುವುದರಿಂದ ಆಗುವ ಅನುಕೂಲಗಳು ಭಾಳ ಸಾರಿ ಕೇಳಿರ ನೋಡ್ರಿ. ಬ್ಯಾಂಕ್ ಬಗ್ಗೆ ಪ್ರಶ್ನೆ ಇದ್ದೇ ಇರ್ತದೆ. ಅದಕ್ಕೆ ಹಣದ ವಹಿವಾಟನ್ನು ಮಾಡುತ್ತೆ, ಹಣದ ಭದ್ರತೆಯನ್ನು ಕಾಪಾಡ್ತದೆ, ಸಹಿಗಳಿಗೆ ಜವಾಬ್ದಾರಿ ಹಾಕೋದು, ಸಾಲ ಪತ್ರಗಳು ಮತ್ತು ಜವಾಬ್ದಾರಿ ಪತ್ರ ಕೊಡುವುದು. ಏನಪ್ಪ ಅಂದರೆ ಬ್ಯಾಂಕಿಗೆ ಹೋಗಿರ್ತಿರಲ್ಲ, ಬ್ಯಾಂಕ್ ನೀವು ನೆನ್ಪು ಮಾಡ್ಕೊಂಡು ಆರಾಮಾಗಿ ಏನೇನು ಮಾಡ್ತೀವಿ ಅಲ್ಲಿ ಅಂತಕ್ಕಂಥದ್ದೆಲ್ಲನೂ ಕೂಡ ಬರಿಬೋದು. ಹೌದಾ? ಪಾಯಿಂಟ್ಸ್ ನೋಡ್ರಿ ಎಟ್ಟೆಟ್ಟು ಹೆಂಗದ, 1-2 ಓಡಿಸಿದಾಗ ಒಂದೊಂದು ಪಾಯಿಂಟ್ಸ್ ಆಗಬೇಕು. ಸಾಮಾಜಿಕ ಸುಧಾರಣೆಗೆ ರಾಜಾರಾಮ್ ಮೋಹನ್ ರಾಯ್ ಕೊಡುಗೆಗಳನ್ನು ವಿವರಿಸಿ. ಬ್ರಹ್ಮ ಸಮಾಜದ ಸಂಸ್ಥಾಪಕರಲ್ಲಿ ಪ್ರಮುಖರು ಯಾರಪ್ಪ ಅಂದರೆ ರಾಜಾರಾಮ್ ಮೋಹನ್ ರಾಯರು. ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಪ್ರಶ್ನೆ ಇದು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಆರ್ಥಿಕ ಕಾರಣಗಳು ಫಿಕ್ಸ್ ಕ್ವಶನ್ ಇರ್ತದೆ ನೋಡ್ರಿ ಇದು. ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ಭಾರತ ಹೇಗೆ ಪ್ರಯತ್ನಿಸುತ್ತಿದೆ? ನಿರುದ್ಯೋಗ ಸಮಸ್ಯೆ ನಿವಾರಿಸಲು ಸರ್ಕಾರಗಳು ಕೈಗೊಂಡಿರುವ ಕ್ರಮಗಳಾವು? ಗುಡಿ ಕೈಗಾರಿಕೆಗಳು, ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಕೈಗಾರಿಕೆ ಕ್ಷೇತ್ರ ಅಭಿವೃದ್ಧಿ,
ಉದ್ಯೋಗ ಖಾತ್ರಿ ಯೋಜನೆ, ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿ, ಶಿವಾಲಯದ ಬೆಳವಣಿಗೆ, ಚಂಡಮಾರುತಗಳಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ಎದುರಿಸಲು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಿವರಿಸಿ. ಅಪಾಯಕಾರಿ ತಗ್ಗು ಪ್ರದೇಶಗಳಿಂದ ಜನರನ್ನು ಸ್ಥಳಾಂತರಿಸುವುದು. ಹೌದಾ. ಔಷಧ ವೈದ್ಯಕೀಯ ನೆರವಿಗಾಗಿ ಸಿದ್ಧರಾಗಿರುವುದು. ಎಲ್ಲ ಪಾಯಿಂಟ್ಸ್ಗಳನ್ನು ನೋಡ್ಕೋರಿ. ಸೇನಾ ತುಕಡಿಗಳನ್ನು ಸಿದ್ಧಗೊಳಿಸುವುದು. ಸಿಹಿ ನೀರು, ಆಹಾರ ಮತ್ತು ಉಡುಪುಗಳನ್ನು ಸಂಗ್ರಹಿಸಿಡುವುದು. ಎಷ್ಟು ಚಂದ ನೋಡ್ರಿ ಅನುಸಾರಗಳು. ಭಾರತ ಸಾಮಾಜಿಕ ಸುಧಾರಣೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ, ಸಮರ್ಥಿಸಿ. ನೋಡ್ರಿ ಪಾಯಿಂಟ್ಸ್ ಯಾವ ರೀತಿ ಆಗದ. ಸ್ವಾಮಿ ವಿವೇಕಾನಂದ ಭಾರತೀಯ ಸಮಾಜಕ್ಕೆ ನೀಡಿರುವ ಕೊಡುಗೆಗಳು ಸದಾ ಸ್ಮರಣೀಯವಾದವು, ಸಮರ್ಥಿಸಿ. ಇವ್ರು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಸೋಷಿಯಲ್ ಒಳಗೆ. ಹೌದಾ. ಕಪ್ಪು ಮಣ್ಣು ಜಂಬಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ? ಮಣ್ಣಿನ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರ್ತದೆ. ಎಲ್ಲ ಮಣ್ಣುಗಳ ಬಗ್ಗೆ ಓದ್ಕೋರಿ. ಗರಿಷ್ಠ ಪ್ರಮಾಣದ ಸಕ್ಕರೆ ಕೈಗಾರಿಕೆಗಳು ಗಂಗಾ ನದಿ ಮೈದಾನದಲ್ಲಿ ಪ್ರದೇಶದಲ್ಲಿ ಕಂಡುಬರ್ತಾವೆ, ಸಮರ್ಥಿಸಿ ಅಂತ ಕೇಳ್ಯಾರ. ಸಕ್ಕರೆ ಕೈಗಾರಿಕೆ ಬೇಕಾದ ಕಬ್ಬು, ಸೂಕ್ತ ವಾಯುಗುಣ ಬೇಕು, ನೀರಿನ ಲಭ್ಯತೆ, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ವ್ಯಾಪಾರಕ್ಕೆ ಏನೇನು ಬೇಕೆಲ್ಲ ಅದನ್ನು ಬರಿಬೇಕು. ಬ್ರಿಟಿಷರ ವಿರುದ್ಧ ದೋಡಿಯಾ ವಾಗಾನ ಬಂಡಾಯವನ್ನು ವಿವರಿಸ್ರಿ ಅಂತ ಕೇಳ್ಯಾರ. ಅವ್ರು ಏನೇನು ಮಾಡ್ಯಾರ ಅಂತಕ್ಕಂಥದ್ದು ಎಲ್ಲನೂ ಕೂಡ ನೀವು ಪಾಯಿಂಟ್ಸ್ಕೊಂಡು ನೆನ್ಪಿಟ್ಕೋತವ್ರಿ. ಭಾಳ ಈಸಿಯಾಗಿರ್ತಾವೆ ಪಾಯಿಂಟ್ಸ್, ಏನು ಜಾಸ್ತಿ ಇಲ್ಲ. ಬಟ್ ಉದ್ದ ಇದು ಬರೀಕ್ ಹೋಗ್ಬೇಡ್ರಿ. ಈ ಪಾಯಿಂಟ್ ಟು ಪಾಯಿಂಟ್ ಇದೇ ಟೈಪೇ ಬರೀ ನೀವು. ಭ್ರಷ್ಟಾಚಾರಕ್ಕೆ ಕಾರಣಗಳೇನು? ಜಾತ್ಯತೀತತೆ, ಸಜ್ಜನ ಪಕ್ಷಪಾತ, ಉತ್ತರಾದಾಯಿತ್ವದ ಕೊರತೆ, ಮಾನವ ಸಹಜ ಸ್ವಾರ್ಥ, ಆಪತ್ತುಗಳ ನಿವಾರಣೆ ಲೆಕ್ಕಾಚಾರ. ನೋಡ್ರಿ, ನಿಮಗೆ ಒದಗಿಸಿರುವ ಭಾರತ ನಕ್ಷೆಯಲ್ಲಿ ಇವುಗಳಲ್ಲಿ ಯಾವುದಾದ್ರೂ 5 ಗುರುತಿಸಿ ಅಂತ ಕೇಳ್ಯಾರ. ಇದು ಕೊಟ್ಟಿದ 5 ಯಾವುದೇ ಗುರುತಿಸ್ರಿ. ನೋಡ್ರಿ ಯಾವ ರೀತಿಯಾಗಿ ಇವರು ಮಾರ್ಕ್ ಮಾಡ್ಯಾರ ಅಂತಕ್ಕಂಥದ್ದು. ಪಾಯಿಂಟ್ಸ್ ಏನಪ್ಪ ಅಂತಂದ್ರೆ ಈ ಥರನೇ ಬರೀಬೇಕು ನೋಡ್ರಿ ಎಕ್ಸಾಮ್ದಾಗ. ಮ್ಯಾಪ್ನು ಕೂಡ ಒಂದು ನಡವರ್ಕ ಲೈನ್ ಹಾಕ್ಕೊಂಡು ಇದೇ ಥರ ಏನಪ್ಪ ಅಂದರೆ ಮ್ಯಾಪ್ ರೆಡಿ ಮಾಡ್ಕೊರಿ. ಹೌದಾ. ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗೆ ಪರ್ಯಾಯ ಪ್ರಶ್ನೆ ಕೊಟ್ಟಿರ್ತಾರೆ. ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳು ಪ್ರಮುಖ ಉದ್ದೇಶಗಳಾವು ಅಂತ ಅವ್ರಿಗೆ ಕೊಟ್ಟರು. ಹೌದಾ. ಹಿಮಾಲಯ ಪರ್ವತಗಳಿಂದಾಗುವ ಅನುಕೂಲಗಳಾವು. ಇಷ್ಟೇನಪ್ಪ ಅಂದರೆ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಇದು ಪ್ರಶ್ನೆ ಪತ್ರಿಕೆ ಆಗಿದೆ. ಎಲ್ಲ ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟೇ ಅದಾವೆ. ಹೌದಾ. ಇವನು ಕೂಡ ನೋಡ್ಕೊರಿ ಒನ್ ಟೈಮ್. ಹೌದಾ. 1 ಟೈಮ್ 2 ಟೈಮ್ ಏನಪ್ಪ ಅಂದರೆ ರಿವಿಷನ್ ಮಾಡ್ಕೊರಿ, ಪರ್ಫೆಕ್ಟ್ ಆಗಿ ಬಿಡುತ್ತೆ ನಿಮಗೆ. ಇನ್ನು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ನಿಮ್ಮ ಫ್ರೆಂಡಿಗೆ ಕೂಡ ಏನಪ್ಪ ಅಂದರೆ ಶೇರ್ ಮಾಡಿರಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.